ಶಾಸಕ ಟಿಬಿ ಜಯಚಂದ್ರ ಮಂತ್ರಿಗಿರಿ ಸಿಗದೇ ಇರೋ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಯಲ್ಲಿ ವಿಶೇಷ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವರು ಏನಾ ಮನವಿ ಅಂತ ನೋಡ್ತಾ ಹೋಗೋದಾದ್ರೆ, ಅಸೆಂಬ್ಲಿಯಲ್ಲಿ ತನಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡೋಕೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸ್ಪೀಕರ್ಗೆ ಮನವಿ ಕೊಡೋಕೆ ಮುಂದಾಗಿದ್ದಾರೆ ಟಿಬಿ ಜಯಚಂದ್ರ. ನನಗೆ ಆಡಳಿತ ಪಕ್ಷದ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಬೇಡ, ವಿಪಕ್ಷಗಳ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಮಾಡಿ ಅಂತೇಳಿ ಪತ್ರವನ್ನ ರೆಡಿ ಮಾಡಿದ್ದಾರೆ. ಸದ್ಯ ಸ್ಪೀಕರ್ ಇಲ್ಲದೆ ಇರೋ ಕಾರಣಕ್ಕೆ ಆ ಪತ್ರ ಅವರ ಜೊತೆಯಲ್ಲೇ ಇದೆ. ಟಿಬಿ ಜಯಚಂದ್ರ ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಬಾರಿ ನಿರೀಕ್ಷೆ ಇತ್ತು ಅವರಿಗೆ ಮಂತ್ರಿಗಿರಿ ಸಿಗುತ್ತೆ ಅಂತೇಳಿ, ಬಟ್ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಅವರು ತೆಗೆದುಕೊಂಡಿರುವಂಥ ನಿರ್ಧಾರ ಏನು ಅಂತ ಹೇಳಿದ್ರೆ, ಈ ಆಡಳಿತ ಪಕ್ಷದವರೆಲ್ಲ ಕೂತ್ಕೊಳ್ತಾರಲ್ಲ, ಸರ್ಕಾರದ ಕಡೆಯಿಂದೆಲ್ಲ ಕೂತ್ಕೊಳ್ತಾರಲ್ಲ, ಆ ಸಾಲಿನಲ್ಲಿ ನಾನು ಕೂತ್ಕೊಳ್ಳೋದಿಲ್ಲ, ಅದರ ಬದಲಾಗಿ ವಿರೋಧ ಪಕ್ಷದವರು ಇರ್ತಾರಲ್ಲ ಅಪೋಸಿಟ್ ಸೈಡಲ್ಲಿ, ಅಲ್ಲಿ ನಾನು ಕೂತ್ಕೋತೀನಿ ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಈ ಕುರಿತು ಸ್ಪೀಕರ್ಗೆ ಲೆಟರ್ ಕೂಡ ಬರೆದಿಟ್ಕೊಂಡಿದ್ದಾರೆ. ಈಗ ಸ್ಪೀಕರ್ ಇಲ್ಲ, ಯಾರು ಸ್ಪೀಕರ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆ ಲೆಟರನ್ನು ಹಸ್ತಾಂತರ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಲೆಟರ್ ಅವರ ಬಳಿಯೇ ಇದೆ ಎನ್ನಲಾಗ್ತಾ ಇದೆ. ಟಿಬಿ ಜಯಚಂದ್ರ ರೆಬಲ್ ಆಗಿದ್ದಾರೆ. ಟಿಬಿ ಜಯಚಂದ್ರ ಅವರ ಅಸಮಾಧಾನದ ಕುರಿತಂತೆ ನಾನು ಹೇಳ್ತಾ ಇದ್ದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಟಿಬಿ ಜಯಚಂದ್ರ ಅವರು ಸಚಿವ ಸ್ಥಾನ ಕೈ ತಪ್ಪುತ್ತಾ ಇದ್ದಂತೆ ದೊಡ್ಡ ಮಟ್ಟದ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಹಾಗೆಯೇ ಹಂಗಾಮಿ ಸ್ಪೀಕರ್ ಹುದ್ದೆ ಕೂಡ ಬೇಡ ಅಂತೇಳಿ ತಿರಸ್ಕಾರ ಮಾಡಿದ್ರು. ಈಗ ಮುಂದಿನ ನಿರ್ಧಾರ ಏನು ಟಿಬಿ ಜಯಚಂದ್ರ ಅವರದ್ದು ಅಂತ? ಸಂಪತ್, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈಗಾಗಲೇ ಕ್ಯಾಬಿನೆಟ್ ರಚನೆಯಾಗಿ ತುಂಬಾ ದಿನಗಳೇ ಕಳೆದಿರ್ತಕ್ಕಂಥದ್ದು, ಸುಮಾರು ಒಂದು ವಾರನೇ ಕಳೆದಿರ್ತಕ್ಕಂಥದ್ದು. ಹೀಗಾಗಿ ಇನ್ನೂ ಸಚಿವಾಕಾಂಕ್ಷಿಗಳು ತಮ್ಮ ಮುನಿಸನ್ನ ಬಿಟ್ಟಿಲ್ಲ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ಕಟ್ಟಾಳು, ಹಿರಿಯ ಶಾಸಕರಾಗಿರ್ತಕ್ಕಂತಹ ಟಿಬಿ ಜಯಚಂದ್ರ ಅವರು ತಮಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಆಕಾಂಕ್ಷಿಯಾಗಿದ್ರು. ಈ ಬಾರಿ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ, ಹಿರಿಯರಿಗೆ ಮನೆ ಆಗುತ್ತೆ ಹೈಕಮಾಂಡ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಎಲ್ಲವೂ ಸಹ ಉಲ್ಟಾ ಆಗಿತ್ತು. ಅವ್ರು ಯಾವುದೇ ಒಂದು ಸಚಿವ ಸ್ಥಾನವನ್ನು ಸಹ ಕೊಟ್ಟಿರಲಿಲ್ಲ. ದೆಹಲಿ ಪ್ರತಿನಿಧಿಯಾಗಿ ಮುಂದುವರಿಸಿದ್ರು. ಜೊತೆಗೆ ಅವನ್ನ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿತ್ತು. ಅದನ್ನ ನೋಟಿಫಿಕೇಶನ್ ಮುಖಾಂತರ ಸಹ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆದರೆ ಯಾವುದಕ್ಕೂ ಸಹ ಕೇರ್ ಮಾಡೋಂತಹ ಜಯಚಂದ್ರ ಅವರು ಅದನ್ನು ನಿರಾಕರಿಸಿದ್ರು. ನಾನು ಹಂಗಾಮಿ ಸ್ಪೀಕರ್ ಆಗಿ ಮುಂದುವರಿಯೋದಕ್ಕೆ ಇಷ್ಟ ಇಲ್ಲ, ನೀವು ಯಾರನ್ನಾದರೂ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದರು. ಅವರನ್ನ ಮನವೊಲಿಸೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸಹ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಅಲ್ಲಿ ಪ್ರಮುಖವಾಗಿ ಒಕ್ಕಲಿಗ ನಾಯಕರಾಗಿರ್ತಕ್ಕಂತಹ ಬಾಲಕೃಷ್ಣ ಹಾಗೆ ಚೆಲುವರಾಯ ಸ್ವಾಮಿ ಸೇರಿದಂತೆ ಅನೇಕರು ಅವ್ರ ಮನೆಗೆ ಹೋಗಿ ಮನವೊಲಿಸಿ ಮಾತುಕತೆಯನ್ನು ನಡೆಸಿದ್ರು. ಆದರೆ ಎಲ್ಲೋ ಒಂದ್ ಕಡೆ ಜಯಚಂದ್ರ ಅವರ ಏನು ಮುನಿಸು ಇನ್ನೂ ಸಹ ಮುಂದುವರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರು ಸಚಿವ ಸ್ಥಾನ ಬೇಕೇ ಬೇಕಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಮನವಿಯನ್ನ ಟಿಬಿ ಜಯಚಂದ್ರ ಅವರು ಮಾಡಿರ್ತಕ್ಕಂಥದ್ದು. ಮುಂಬರುವ ಅಧಿವೇಶನದಲ್ಲಿ ನನಗೆ ವಿರೋಧ ಪಕ್ಷದ ಸಾಲಿನಲ್ಲಿ ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಸ್ಪೀಕರ್ಗೆ ಒಂದು ಪತ್ರವನ್ನು ಬರ್ಕೊಂಡು ತಮ್ಮಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಯಾರು ಸಹ ಸ್ಪೀಕರ್ ಇಲ್ಲ. ರುದ್ರಪ್ಪ ಲಾಮಣಿ ಅವರು ಡೆಪ್ಟಿ ಸ್ಪೀಕರ್ ಆಗಿದ್ರು, ಅವರನ್ನೇ ಎಲ್ಲವೂ ಸಹ ನೋಡ್ಕೊಳ್ತಾ ಇದ್ರು. ಆದರೆ ಈಗ ಅವರು ಸಹ ಮಂತ್ರಿ ಆಗಿರೋದ್ರಿಂದ ಆ ಸ್ಥಾನ ಈಗ ಖಾಲಿ ಇದೆ. ಜೊತೆಗೆ ಜಯಚಂದ್ರ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ಆದೇಶವನ್ನು ಮಾಡಿದ್ರು ಸಹ ಅವರು ಸಹ ಅದಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ಯಾರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೋ ಅವರಿಗೆ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಪತ್ರವನ್ನು ಬರೆದುಕೊಂಡು ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ನಾನು ನಮ್ಮ ಆಡಳಿತ ಪಕ್ಷದ ಸಾಲಿನಲ್ಲಿ ಕೂರೋದಕ್ಕೆ ನನಗೆ ಇಚ್ಛೆ ಇಲ್ಲ, ಜೊತೆಗೆ ಈಗ ಇರ್ತಕ್ಕಂತಹ ಮಂತ್ರಿಗಳ ಮುಖವನ್ನು ನೋಡೋದಕ್ಕೂ ಸಹ ನನಗೆ ಇಷ್ಟ ಇಲ್ಲ. ಹೀಗಾಗಿ ನೀವು ಕೂಡಲೇ ನನಗೆ ವಿರೋಧ ಪಕ್ಷದ ಸಾಲಿನಲ್ಲಿ ಕೂರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರು ನೂತನ ಸ್ಪೀಕರ್ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾರೋ ಅವರಿಗೆ ಆ ಪತ್ರವನ್ನು ಕೊಡ್ತೀನಿ ಅಂತ ಸಹ ಜಯಚಂದ್ರ ಅವರು ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಅಂದ್ರೆ ಈ ಸಚಿವ ಸ್ಥಾನದ ವಿಚಾರದಲ್ಲಿ ಎದುರಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಹಿರಿಯರನ್ನ ತಮ್ಮ ಅವಗಣನೆಗೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆದರೆ ಹಿರಿಯ ಶಾಸಕರು ಯಾರು ಸಹ ಒಪ್ತಾ ಇಲ್ಲ. ಈಗಾಗಲೇ ಕೃಷ್ಣಪ್ಪ ಅವರ ಮನೆಗೆ ತೆರಳಿ ಸ್ವತಃ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ಮಾತುಕತೆಯನ್ನು ನಡೆಸಿ ಅವರ ಒಂದು ವಿರೋಧವನ್ನ ಸ್ವಲ್ಪ ಮಟ್ಟಿಗೆ ತಣ್ಣಗೆ ಮಾಡಿದ್ರು. ಇದೀಗ ಟಿಬಿ ಜಯಚಂದ್ರ ಅವರ ಸರದಿ ಎದುರಾಗಿರ್ತಕ್ಕಂಥದ್ದು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ. ಇದನ್ನ ಡಿ ಕೆ ಶಿವಕುಮಾರ್ ಯಾವ ರೀತಿ ಟೇಕಪ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.